ಇವತ್ತು ಕೆಪಿಸಿ ಅಧ್ಯಕ್ಷರ ಆದೇಶದ ಮೇರೆಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ಬೆಂಗಳೂರು ಡಿವಿಷನ್ ಬರ್ತಕ್ಕಂಥದ್ದು ತುಮಕೂರು, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ, ಕೋಲಾರ ಮತ್ತು ಬೆಂಗಳೂರು ಗ್ರಾಮೀಣ ಇಷ್ಟು ಜಿಲ್ಲಾಧ್ಯಕ್ಷರನ್ನ, ಬ್ಲಾಕ್ ಅಧ್ಯಕ್ಷರುಗಳನ್ನ ಇವತ್ತು ಸಭೆ ಕರೆದು ಮತ್ತು ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳ ಬಗ್ಗೆ, ಟೌನ್ ಡೆಂಡಿಂಗ್ ಕಮಿಟಿಗಳ ಬಗ್ಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡುವುದರ ಬಗ್ಗೆ ಮತ್ತು ಆ ಭಾಗದಲ್ಲಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಯಲ್ಲಿ ಬರತಕ್ಕಂಥ ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುದಾನಗಳ ಬಗ್ಗೆ ಮತ್ತು ಪುರುಷರು ಮತ್ತು ಮಹಿಳೆಯರಿಗೆ ಯಾವ ರೀತಿ ಸಮಿತಿಯನ್ನು ರಚನೆ ಮಾಡಬೇಕು, ಯಾವ ರೀತಿ ಅವರ ಸ್ವಸಹಾಯ ಸಂಘಗಳನ್ನ ಮಾಡಬೇಕು, ಜಿಲ್ಲಾ ಕಮಿಟಿ ಮಾಡಬೇಕು, ಬ್ಲಾಕ್ ಕಮಿಟಿ ಮಾಡಬೇಕು ಅಂತ ಹೇಳಿ ಇವತ್ತು ಒಂದು 6 ಜಿಲ್ಲೆಗಳನ್ನ ಸಭೆಯನ್ನ ಕರೆದಿರ್ತಕ್ಕಂಥದ್ದು. ಇವತ್ತು ಡಿವಿಷನ್ ಮುಖಾಂತರವಾಗಿ ಎಲ್ಲ ನಮ್ಮ ಕೆಪಿಸಿ ಕಚೇರಿಯ ಆದೇಶದ ಮೇರೆಗೆ 4 ಡಿವಿಷನ್ ಅಲ್ಲಿ ಇವತ್ತು 1 ಡಿವಿಷನ್ ಸಂಪೂರ್ಣವಾಗಿದೆ ಮತ್ತು ಇನ್ನು ಮಿಕ್ಕಿದ ಡಿವಿಷನ್ಗಳನ್ನು ಮುಂದಿನಲ್ಲಿ ಕರಿತಾ ಇದ್ದೀವಿ. ಇವರಿಗೆ ಮಾಹಿತಿಗಳನ್ನ, ಸಂಘಟನೆಗಳನ್ನ ಯಾವ ರೀತಿ ಮಾಡಬೇಕು, ಪಕ್ಷ ಸಂಘಟನೆಗಳು ಯಾವ ರೀತಿ ಮಾಡಬೇಕು ಮತ್ತು ಸರ್ಕಾರದ ಅನುದಾನಗಳನ್ನು ಯಾವ ರೀತಿ ಪಡ್ಕೋಬೇಕು, ಆ ಭಾಗದಲ್ಲಿ ಬರತಕ್ಕಂಥ ಯೋಜನೆಗಳು. ಇವತ್ತು ಸ್ಟ್ರೀಟ್ ವೆಂಡರ್ ಟೌನ್ ವೆಂಡಿಂಗ್ ಕಮಿಟಿಯಿಂದ ಚುನಾವಣೆ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ ಮತ್ತು ಅವರಿಗೆ ಬರತಕ್ಕಂಥ ಯೋಜನೆಗಳಾಗಿರ್ಬೋದು, ಇವೆಲ್ಲ ಅವರಿಗೆ ಸ್ವಲ್ಪ ಮಾಹಿತಿಗಳನ್ನ ಸ್ವಲ್ಪ ಕಮ್ಮಿ ಇರ್ತಕ್ಕಂಥದ್ದು. ಇವರಿಗೆಲ್ಲ ಕುಲಕುಷಿತವಾಗಿ ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರಿಗೆ ಒಂದು ತರಬೇತಿಯನ್ನ ಕೊಟ್ಟು ಎಲ್ಲ ಸ್ವಯಂಕೃತವಾಗಿ ಆಕ್ಟು, ರೂಲ್ಸು, ಸ್ಕೀಮು, ಸಂಘಟನೆ ಹೆಂಗ್ ಮಾಡಬೇಕು, ಪಕ್ಷ ಸಂಘಟನೆ ಹೆಂಗ್ ಮಾಡಬೇಕು, ಅಲ್ಲಿ ಕಮಿಟಿಯನ್ನು ಹೆಂಗ್ ಮಾಡಬೇಕು, ಅಲ್ಲಿ ಇರ್ತಕ್ಕಂಥ DCC ಅಧ್ಯಕ್ಷರುಗಳ ಯಾವ ರೀತಿ ಸಂಪರ್ಕ ಮಾಡಬೇಕು, ಸಚಿವರುಗಳನ್ನ ಸಂಪರ್ಕ ಹೆಂಗ್ ಮಾಡಬೇಕು, ಶಾಸಕರುಗಳನ್ನ ಹೆಂಗ್ ಸಂಪರ್ಕ ಮಾಡಬೇಕು, ಬ್ಲಾಕ್ ಅಧ್ಯಕ್ಷರುಗಳ ಹೆಂಗ ಸಂಪರ್ಕ ಮಾಡಬೇಕು ಅನ್ನತಕ್ಕಂಥದ್ದನ್ನ ಇವತ್ತು ಸಂಪೂರ್ಣವಾಗಿ ನಮ್ಮ ಎಲ್ಲ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರಿಗೆ ತರಬೇತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇವತ್ತು ನಮ್ಮ ಬರ್ತಕ್ಕಂಥ ಅನುದಾನಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅದನ್ನ ಯಾವ ರೀತಿ ಪಡ್ಕೋಬೇಕು ಮತ್ತು ಯಾರು ಜಿಲ್ಲಾಧ್ಯಕ್ಷರಾಗಿರ್ಬೋದು, ಬ್ಲಾಕ್ ಅಧ್ಯಕ್ಷರು ಯಾರು ವಿಫಲರಾಗ್ತಾರೆ ಅವರ ಮುಲಾಜಿಲ್ದಂಗೆ ತೆಗೆದಾಕ್ಬಿಡ್ತೀವಿ. ಕೆಲಸ ಯಾರು ಕಾರ್ಯಚಟುವಟಿಕೆ ಚೆನ್ನಾಗಿ ಮಾಡ್ತಾರೋ ಅವ್ರನ್ನ ನಾವು ಇನ್ನೂ ಎತ್ತರ ಮಟ್ಟದ ಬೆಳೆಸ್ತೀವಿ, ಒಳ್ಳೆ ಸ್ಥಾನವನ್ನು ಕೊಡ್ತೀವಿ ನಮ್ಮ ಕೆಪಿಸಿ ಸ್ಟ್ರೀಟ್ ವೆಂಡರ್ ಸೆಲ್ ಅಲ್ಲಿ. ಮತ್ತು ಅವರು 32 ಜನ ಕಮಿಟಿ ಮಾಡಬೇಕು ಮತ್ತು ಬ್ಲಾಕ್ ಅಲ್ಲಿ 32 ಜನ ಮಾಡಬೇಕು, ಜಿಲ್ಲೆಯಲ್ಲಿ 32 ಜನ ಮಾಡಬೇಕು. ಅವರು ಬೆಳೆಸದಲ್ಲಿ ಯಾರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರನ್ನ ನಮ್ಮ ಸಂಘದ ವತಿಯಿಂದ ಅವ್ರನ್ನ ಬೆಳೆಸವನ್ನ ಕಾರ್ಯಚಟುವಟಿಕೆಯನ್ನ ತೊಡಗಿಸಿಕೊಂಡಿರ್ತಕ್ಕಂಥದ್ದು, ತರಬೇತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ಕಡೆ ಕೆಲವು ಜನ ಏನ್ ಮಾಡ್ತಾ ಇದಾರೆ, ಆ ವ್ಯಾಪ್ತಿಯಲ್ಲಿ ಕೆಲವು ಜನ ಶಾಸಕರು ಸಂಪರ್ಕ ಕೊಡ್ತಾ ಇಲ್ಲ, ಕೆಲವು ಜನ ಬಿಜೆಪಿ ಇರ್ತಕ್ಕಂಥವ್ರು ಸಂಪರ್ಕ ನೀಡ್ತಾ ಇಲ್ಲ, ಕೆಲವು ಜನ ಅದೆಲ್ಲ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿ ಅವರಿಗೆ ಯಾವ ರೀತಿ ಸಂದೇಶವನ್ನ ಕೊಡಬೇಕು, ಯಾವ ರೀತಿಯನ್ನ ಅವರಿಗೆ ಪತ್ರದ ಮುಖಾಂತರ ನೀಡಬೇಕು ಅನ್ನತಕ್ಕಂಥದ್ದನ್ನ ಸಂಪೂರ್ಣವಾಗಿ ಇವತ್ತು ನಾನು ಅವರಿಗೆ ಕೂಲಂಕುಷವಾಗಿ ತಿಳಿಸಿರ್ತಕ್ಕಂಥದ್ದು. ಇದಕ್ಕೋಸ್ಕರಲೇ ಇವತ್ತು ಈ ಬೆಂಗಳೂರು ಡಿವಿಷನ್ ಇರ್ತಕ್ಕಂಥ ಆ ಜಿಲ್ಲಾ ಅಧ್ಯಕ್ಷರು, ಬ್ಲಾಕ್ ಅಧ್ಯಕ್ಷರು ಕರೆದಿದ್ದೀನಿ. ಪ್ರತಿ ಒಂದು ಜಿಲ್ಲೆಯಲ್ಲಿ ಬ್ಲಾಕ್ ಅಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು, ಪಕ್ಷ ಸಂಘಟನೆಗಳನ್ನ ಮಾಡಬೇಕು, ಪ್ರತಿ ಒಂದು ರಿಪೋರ್ಟ್ ಅನ್ನ ನಮ್ಮ ಕಚೇರಿಗೆ ತಲುಪಿಸಬೇಕು ಅಂತ ಹೇಳಿ ಇವತ್ತಿನ ಕೆಪಿಸಿ ಬೀದಿ ಬದಿ ವ್ಯಾಪಾರಿ ವಿಭಾಗದ ವತಿಯಿಂದ ಆಯೋಜಿಸಿದ್ದೇವೆ. ಮತ್ತು ಯಾವುದು ಸಂಬಂಧಪಟ್ಟಂಗೆ ಬೀದಿ ಬದಿ ವ್ಯಾಪಾರಿಗಳಿಗೆ 10,000, 20,000, 50,000 ಇತ್ತು, 1 ಲಕ್ಷ ರೂಪಾಯಿ ಹೆಂಗ್ ಕೊಡಿಸ್ಬೇಕು, ವೆಂಡಿಂಗ್ ಝೋನ್ಗಳು ಯಾವ ರೀತಿ ಮಾಡಿಸ್ಬೇಕು, ಆಮೇಲೆ ಗುರುತಿನ ಚೀಟಿ ಯಾವ ರೀತಿ ಕೊಡಿಸ್ಬೇಕು ಅನ್ನತಕ್ಕಂಥದ್ದನ್ನ ಸಂಪೂರ್ಣವಾಗಿ ತಿಳಿಸಿದೀವಿ ಅಂತ ನಾನು ಇಷ್ಟಪಡ್ತೀನಿ. ಟೌನ್ ವೆಂಡಿಂಗ್ ಕಮಿಟಿ ಇವಾಗ ಕೆಲವು ಜನಕ್ಕೆ ಮಾಹಿತಿಗಳನ್ನ ಕುಂದುಕೊರತೆ. ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ತಂದಿರತಕ್ಕಂಥ ಹಿಂದಿನ ಕೇಂದ್ರ ಸರ್ಕಾರ ಇರತಕ್ಕಂಥ ಪ್ರಧಾನಮಂತ್ರಿ ಆಗಿದ್ದವರು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಆ ದಿವಸ ಈ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರ ಬಿಲ್ ಪಾಸ್ ಆಯಿತು. ಈ ಬಿಲ್ ಪಾಸ್ ಆ ಕಾರಣ ಉದ್ದೇಶ ಪ್ರಮುಖರು ಯಾರು ಅಂದ್ರೆ ರಾಹುಲ್ ಗಾಂಧೀಜಿಯವರು, ಸೋನಿಯಾ ಗಾಂಧಿ ಮೇಡಮ್ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅವರು ಅಂದಿನ ದಿವಸ ನಮ್ಮ ಕೇಂದ್ರದಾಗಿರ್ತಕ್ಕಂಥ ಸಚಿವರು, ಶಾಸಕರು ಇದನ್ನ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಂತ ಹೇಳಿ 2014ರಲ್ಲಿ 13-14 ಬಿಲ್ ಪಾಸ್ ಆಯಿತು. ಇದನ್ನ ಹೆಂಗೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ನಮ್ಮ ಜನಾಂಗಕ್ಕೆ ಹೆಂಗ ಅನುಕೂಲ ಆಗಬೇಕು, ಇದನ್ನ ಟೌನ್ ವೆಂಡಿಂಗ್ ಕಮಿಟಿ ಅಂದ್ರೆ ಚುನಾವಣೆ ಆಗುತ್ತೆ ಸರ್ಕಾರ ಮಟ್ಟದಲ್ಲಿ, ಬೇರೆ ಸಂಘ ಸಂಸ್ಥೆಯಲ್ಲಿ ಆಗೋದಿಲ್ಲ. ಸರ್ಕಾರ ಮಟ್ಟದಲ್ಲಿ ಇದಕ್ಕೆ ಹಣವನ್ನ ಮೀಸಲಿಡ್ತಾರೆ. ಅದರಲ್ಲಿ SC 1, ST 1, ಅಲ್ಪಸಂಖ್ಯಾತರ 1, ಮಹಿಳೆ ಜನರಲ್ 3, ಜನರಲ್ ಮಹಿಳೆಯರು 2, ವಿಶೇಷ ಚೇತನಕರು ಇವರೆಲ್ಲ ಸೇರಿ 10 ಜನ ಇರ್ತಾರೆ. ಪೊಲೀಸ್ DCP ಇರ್ತಾರೆ,
ಉಪ ಆಯುಕ್ತರು ಇರ್ತಾರೆ, ಸಂಚಾರಿ ವಿಭಾಗದ ಕಾನೂನು ಇರ್ತಾರೆ, ಬ್ಯಾಂಕ್ ಲಿಡೋ ವ್ಯವಸ್ಥಾಪಕರು ಇರ್ತಾರೆ. ಇದೆಲ್ಲ ಒಂದು ಕಮಿಟಿ ಮಾಡ್ತದೆ, ಕಚೇರಿ ಕೊಡ್ತಾರೆ, ಅವರಿಗೆ ಭತ್ಯೆನೂ ಸಹಿತ ನೀಡುತ್ತದೆ. ಇದು ಟೌನ್ ವೆಂಡಿಂಗ್ ಕಮಿಟಿ ಅಂತ ಹೇಳಕ್ ಇಷ್ಟಪಡ್ತಾರೆ. ಈ ಸ್ವಸಹಾಯ ಸಂಘ ಅನ್ನತಕ್ಕಂಥದ್ದು 2000 ವುಮೆನ್ ಸ್ಟ್ರೀಟ್ ವೆಂಡರ್ಸ್ ಅಂದ್ರೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಆಕ್ಟ್ ಅಡಿಯಲ್ಲಿ ಇದೆ, ವುಮೆನ್ ಸ್ಟ್ರೀಟ್ ವೆಂಡರ್ಸ್ ಅಂತ. ಈ ಸ್ವಸಹಾಯ ಸಂಘ ಏನಕ್ಕೆ ಮಾಡಿ 2016-17ರಲ್ಲಿ ಸ್ವಸಹಾಯ ಸಂಘಗಳನ್ನ ಯಾವ ರೀತಿ ಮಾಡ್ಕೋಬೇಕು ಅಂತೇಳಿ ಆ ದಿವಸಲೇ ನಮ್ಮ ಸರ್ಕಾರದ ಮಟ್ಟದಲ್ಲಿ ಒಂದು ನಾವು ಡೇ ನಲ್ಲಂದಡಿ ಒಂದು ಆದೇಶವನ್ನು ಹೊರಡಿಸಿದ್ವಿ. ಇದನ್ನ ಯಾಕೆ ಮಾಡ್ಕೋಬೇಕು ಅಂದ್ರೆ ಮಹಿಳೆಯರಿಗೆ ನಾವು ಇವಾಗ ಉದಾಹರಣೆ ಹೇಳಕ್ ಇಷ್ಟಪಡ್ತೀನಿ. ನಮ್ಮ KPC ಸ್ಟ್ರೀಟ್ ವೆಂಡರ್ಸ್ ಅಲ್ಲಿ 2 ಭಾಗ ಮಾಡಿದ್ದೀನಿ. ಪುರುಷರದೇ ಒಂದು ಭಾಗ, ಮಹಿಳೆಯರದೇ ಒಂದು ಭಾಗ. ಈ ಮಹಿಳೆಯರಿಗೆ ಬರತಕ್ಕಂತ ಸವಲತ್ತುಗಳನ್ನ ಅವರಾಗ ಪಡ್ಕೋಬೇಕು, ಜೆಂಟ್ಸ್ಗೆ ಸವಲತ್ತು ಬರತಕ್ಕಂತ ಅವರು ಪಡ್ಕೊ. ಯಾಕೆಂದ್ರೆ ಮಹಿಳೆಯರಿಗೆ ಸ್ವಸಹಾಯ ಸಂಘಗಳನ್ನು ಮಾಡ್ಕೊಂಡ್ರೆ 10-11 ಜನ ಗ್ರೂಪ್ ಮಾಡ್ಕೊಂಡ್ರೆ ಅದರಲ್ಲಿ ಒಂದು ಆ ಭಾಗದಲ್ಲಿ ಏನಾರ ಒಂದು ದೇವ್ರ ಹೆಸರನೋ ನಾಮಹಸ್ತನೋ ಎಲ್ಲ ಇಟ್ಕೊಂಡು ಆ ಸರ್ಕಾರ ಮಟ್ಟದಲ್ಲಿ ನೋಂದಾವಣೆ ಮಾಡ್ಕೊಂಡ್ರೆ 10,000 ರೂಪಾಯಿನ ಸ್ವಸಹಾಯ ಸಂಘಕ್ಕೆ ನೀಡ್ತಾರೆ. ಅದಾದ ಮೇಲೆ ಅವ್ರು ಟರ್ನ್ ಓವರ್ ನೋಡಿ ಒಂದು 6 ತಿಂಗಳ 3 ತಿಂಗಳ ಒಂದು 30,000 60,000 ನೀಡ್ತಾರೆ. ಅದಾದ ಮೇಲೆ ಅವ್ರು ಚೆನ್ನಾಗಿ ಟರ್ನ್ ಓವರ್ ಮಾಡಿ 2 ಲಕ್ಷ ರೂಪಾಯಿನ ಕೊಡ್ತಾರೆ. ಕೈ ಕಸುಬು ಮಾಡ್ತಾರೆ ಅಂತೇಳಿ 2 ಲಕ್ಷ ರೂಪಾಯಿನ ಕೊಡ್ತಾರೆ ಡೇ ನಲ್ದಿಂದ. ಈ ಸ್ವಸಹಾಯ ಗುಂಪು ಮಾಡ್ಕೊಂಡ್ರೆ ಈ ಗುಂಪಿನಲ್ಲಿ ಬರತಕ್ಕಂತ ಅವರಿಗೆ ತರಬೇತಿಗಳನ್ನಾಗ್ಲಿ ಮತ್ತೊಂದಾಗ್ಲಿ ನೀಡ್ತಾರೆ. ಸ್ವಸಹಾಯ ಸಂಘ ಮಾಡ್ಕೋಬೇಕು. ವುಮೆನ್ ಸ್ಟ್ರೀಟ್ ವೆಂಡರ್ಸ್ ಅಂತ ನಮ್ಮ ಚುನಾವಣೆಗೂ ಅನುಕೂಲ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ನೀವು ಈ ಸ್ವಸಹಾಯ ಸಂಘಗಳನ್ನು ಯಾವ ರೀತಿ ಮಾಡ್ಕೊಂಡಿರ್ತಾರ ಮಹಿಳೆಯರು, ಅವರಿಗೆ ಒಂದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ಟಾಲ್ ಮಾಡ್ತದೆ ಗೌರ್ಮೆಂಟ್ ಇಂದ. ಅಭಿವೃದ್ಧಿ ಆಗಬೇಕು, ಇವರಿಗೆ ಕೈ ಕಸಬುಗಳನ್ನ ವೃತ್ತಿಗಳನ್ನ ಅನುಭವಿಸ್ಕೊಳ್ಬೇಕು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಹಣವನ್ನ ಕೋಟಿಗಟ್ಟಲೆ ಅವ್ರಿಗೆ ರಿಲೀಸ್ ಮಾಡುತ್ತೆ. ಅದನ್ನ ಪಡ್ಕೋಬೇಕಾದ್ರೆ ಈ ತರ ಸ್ವಸಹಾಯ ಸಂಘಗಳನ್ನು ಮಾಡ್ಕೊಂಡ್ರೆ ಯಾವ ಉದಾಹರಣೆ ಚಿತ್ರದುರ್ಗ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಇದು ಅನೇಕ ಕಡೆ ಆ ಜಿಲ್ಲೆ ವ್ಯಾಪ್ತಿಯಲ್ಲಿ ಆ ಗುಂಪು ಮಾಡಿಕೊಂಡದವರಿಗೆ ಅಲ್ಲಿ ಸ್ಟಾಲ್ಗಳನ್ನ ಸರ್ಕಾರ ಮಟ್ಟದಲ್ಲಿ ಇವರಿಗೆ ಸ್ಟಾಲ್ಗಳನ್ನು ಕೊಡುತ್ತೆ. ಅಲ್ಲಿ ಇವರು ಹೋಗಿ ವ್ಯಾಪಾರ ಮಾಡ್ಕೋಬಹುದು. ಅದು ಹಬ್ಬ ಟೈಮ್ ಆಗಿರ್ಬೋದು, ಮತ್ತೊಂದು ಟೈಮ್ ಆಗಿರ್ಬೋದು, ಆ ಸ್ಟಾಲ್ ಸರ್ಕಾರ ಮಟ್ಟದಲ್ಲಿ ಫ್ರೀ ಸ್ಟಾಲ್ ಮಾಡ್ಕೊಡ್ತಾರೆ. ಅವ್ರು ಗೌರ್ಮೆಂಟ್ ಅಲ್ಲಿ ಆಡ್ ಆಗ್ತದೆ. ಇವಾಗ GKVK ಆಗಿರ್ಬೋದು, ವಿಧಾನಸೌಧ ಮುಂದೆ ಸ್ಟಾಲ್ ಮಾಡಬಹುದು, ಇಲ್ಲ ಅನೇಕ ಕಾರ್ಪೊರೇಷನ್ ಜಾಗದಲ್ಲಿ ಸ್ಟಾಲ್ ಮಾಡಬಹುದು. ಅನೇಕ ಕಡೆ ಬೇಗ ಗೌರ್ಮೆಂಟ್ ಜಾಗ ಎಲ್ಲಿರ್ತದೆ ಸರ್ಕಾರ ಮಟ್ಟದಲ್ಲಿ ಎಲ್ಲಿ ಸ್ಟಾಲ್ ಮಾಡ್ತಾರೆ ಅವರು ಅಲ್ಲಿ ವ್ಯಾಪಾರ ಮಾಡಬಹುದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಸ್ಟ್ರೀಟ್ ವೆಂಡರ್ ಆಕ್ಟ್ ಅಡಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳನ್ನ ಸ್ಥಿರ ವ್ಯಾಪಾರಿ, ಸಂಚಾರಿ ವ್ಯಾಪಾರಿ, ವಾರದ ವ್ಯಾಪಾರಿ, ದಿನನಿತ್ಯ ವ್ಯಾಪಾರಿ, ಆಮೇಲೆ ಈ ಸಂತೆ ವ್ಯಾಪಾರಿ, ಇದೊಂದು ವಾರದ ಇನ್ನೊಂದು ವಾರ ವ್ಯಾಪಾರ ಮಾಡೋದು ಅದೆಲ್ಲನೂ ಗುರುತಿಸ್ಬೇಕಾಗತ್ತೆ. ಅದು ಗುರುತಿಸ್ಬೇಕಂದ್ರೆ ಟೌನ್ ವೆಂಡಿಂಗ್ ಕಮಿಟಿ, ಪಟ್ಟಣ ವ್ಯಾಪಾರ ಸಮಿತಿ ಅಡಿಯಲ್ಲಿ ಪ್ರತಿ ಒಬ್ಬ ಅವ್ರನ್ನ ಗುರುತಿಸಿ ID ಕಾರ್ಡ್ ಅನ್ನ ಕೊಡಬೇಕಾಗತ್ತೆ. ID ಕಾರ್ಡ್ ಕೊಟ್ಟು ಅವ್ರಿಗೆ ಬರತಕ್ಕಂತ ಸವಲತ್ತುಗಳನ್ನ ಆ ಟೌನ್ ವೆಂಡಿಂಗ್ ಕಮಿಟಿ ಮುಖಾಂತರವಾಗಿ ಕೊಡಬೇಕಾಗತ್ತೆ. ಆ ಟೌನ್ ವೆಂಡಿಂಗ್ ಕಮಿಟಿ ಕೊಡಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿ ಚುನಾವಣೆ ಆಗುತ್ತೆ. ಆ ಚುನಾವಣೆಯಲ್ಲಿ ಈ ನಮ್ಮ ಕ್ಯಾಟಗಿರಿ ಎಲ್ಲಾ ಕ್ಯಾಟಗಿರಿಗಳು ಇರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ತಾವುಗಳೆಲ್ಲರೂ ಬೆಂಗಳೂರು ಗ್ರಾಮೀಣದ ಎಲ್ಲರೂ ಬಂದಿದ್ದೀರಾ. ನಮ್ಮ KPC ಅಧ್ಯಕ್ಷರು DK ಶಿವಕುಮಾರ್ ಆದೇಶದ ಮೇರೆಗೆ ಮತ್ತು ನಮ್ಮ GC ಚಂದ್ರಶೇಖರ್ ಕಾರ್ಯದರ್ಶಿಯವರ ಅಧ್ಯಕ್ಷರ ಆದೇಶದ ಮೇರೆಗೆ ಮತ್ತು ನಮಗೆ ಉಸ್ತುವಾರಿ ಅಂತೇಳಿ ಇತ್ತೀಚೆಗೆ ಅಂಬರೀಶ್ ಪಾಟೀಲ್ ಅವರನ್ನ ನೀಡಿದ್ದಾರೆ. ನಮ್ಮ ಸೆಲ್ಗೋಸ್ಕರ ಏನೇನು ವರದಿಗಳನ್ನ ಏನೇನು ರಿಪೋರ್ಟ್ಗಳನ್ನ ಕೊಡಬೇಕು ಅನ್ನತಕ್ಕಂಥದ್ದನ್ನ ಸಂಪೂರ್ಣವಾಗಿ ನಮಗೆ ಒಬ್ರು ಉಸ್ತುವಾರಿ KPC ಕಾರ್ಯದರ್ಶಿ ಇರ್ತಕ್ಕಂಥ ಬರದಾನ ಕರ್ಷದ ಅಂಬರೀಶ್ ಅವರು ಕೊಟ್ಟಿದ್ದಾರೆ. ಇವೆಲ್ಲ ರಿಪೋರ್ಟ್ಗಳನ್ನ ಯಾವ ರೀತಿ ಮಾಡಬೇಕು, ಆಮೇಲೆ ಬ್ಲಾಕ್ ಅಲ್ಲಿ ಹೆಂಗ್ ಮಾಡಬೇಕು, ಒಂದು ಕಾರ್ಯಕ್ರಮವನ್ನು ರೂಪಿಸಕ್ಕೆ ನಾವು ಈಗಲೇ ರೆಡಿ ಮಾಡಕ್ಕೆ ತಯಾರು ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಮ್ಮ ಅಧ್ಯಕ್ಷರು KPC ಅಧ್ಯಕ್ಷರು ಆದೇಶದ ಮೇರೆಗೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರ ಒಂದು ನೇತೃತ್ವದಲ್ಲಿ ಇವತ್ತು ನಾವೆಲ್ಲ ಸಂಘಟನೆಯನ್ನ ಮಾಡ್ತಾ ಇದೀವಿ. ನನಗೆ ಹೆಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದ.